ಇಲ್ಲಿ ಮಕ್ಕಳನ್ನು ಬೆಳೆಸುವಾಗ 12 ವರ್ಷದವರೆಗೆ ಯಾವ ಸವಾಲುಗಳು, ಅತ್ಯಂತ ಸವಾಲುಗಳು ಅನ್ನೋದೇನೂ ಇರಲ್ಲ. ಆದರೆ 12 ವರ್ಷದಲ್ಲಿ ಮಕ್ಕಳು ಪ್ರಬುದ್ಧತೆಗೆ ಬಂದಾಗ ಹದಿಹರೆಯದವರಲ್ಲಿ ಪ್ರೇಮವೆಷ್ಟು, ಕಾಮವೆಷ್ಟು, ಸ್ನೇಹ ಯಾವುದು, ಬಾಂಧವ್ಯ ಯಾವುದು, ಸಲಿಗೆ ಯಾವುದು, ಇವುಗಳನ್ನು ಅವರು ಗೊತ್ತು ಮಾಡಿಕೊಳ್ಳಲ್ಲ. ಇಲ್ಲಿ ಕುತೂಹಲ ಜಾಸ್ತಿ ಇರುತ್ತೆ. ತನ್ನ ಶರೀರದ ಬಗ್ಗೆ ಮಗುಗೆ ಬಹಳ ಒಂದು ಆಸಕ್ತಿ ಮೂಡುತ್ತೆ. ಈ ಮಕ್ಕಳನ್ನು ನಾವು ಹೆಚ್ಚಿನ ಪಾಲು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಒಂದು ಟೀನೇಜ್ ಅಂತ ಏನು ಕರಿತೀವಿ, ಸೈಕಾಲಜಿಯಲ್ಲಿ ಈ ಪದ ಇಲ್ಲ. ಈ ಟೀನೇಜ್ ಪದವನ್ನು ಅಮೇರಿಕಾ ತನ್ನ ಮಾರುಕಟ್ಟೆ ಅಭಿವೃದ್ಧಿಗಾಗಿ, ಫೈನಾನ್ಷಿಯಲ್ ಗೇನ್ಸ್ಗೋಸ್ಕರ ಬಳಸ್ಕೊಂತು. ಇಲ್ಲಿ ನೀವು ಟೀನೇಜ್ ಮಕ್ಕಳನ್ನು ನೋಡಿ, 12ರಿಂದ 19ರವರೆಗೆ ಅವರ ಪಾದಗಳು ದೊಡ್ಡದಾಗ್ತವೆ. ಪಾದಗಳು ದೊಡ್ಡದಾಗ್ತವೆ ಅಂದರೆ ಚಪ್ಪಲಿ ಮತ್ತು ಶೂಸ್ಗಳನ್ನು ನಾವು ಮಕ್ಕಳಿಗೆ ಬೇಗ ಬೇಗ ತೆಕ್ಕೊಡ್ಬೇಕು. ಪ್ಯಾಂಟು, ಶರ್ಟು ಅಥವಾ ಬೇರೆ ಬಟ್ಟೆಗಳು ಹೆಣ್ಮಕ್ಳದ್ದು ಯಾವುದಿದೆ ಅದೆಲ್ಲ ಶರೀರ ಬೆಳೀತಾ ಬೆಳೀತಾ ಇದ್ದಂಗೆ ಫಿಸಿಕಲ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಅವರು ಮಕ್ಕಳನ್ನು ಈ ಒಂದು ತಮ್ಮ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ಗೋಸ್ಕರ ಬಳಸ್ತಾ ಹೋದರು. ಅಲ್ಲ, ಅವರು ಒಂದು ಕೌತುಕವನ್ನು ತರ್ತಾರೆ. ಟೀನೇಜ್ ಅಂತ ಒಂದು ಕೌತುಕವನ್ನು ತರ್ತಾರೆ. ಈ ಒಂದು ಮಜಾ ಮಾಡೋ ಸಮಯ ಇದು ಅತ್ಯಂತ ರೋಚಕ ವರ್ಷಗಳು ನಿಮ್ಮ ಜೀವನದಲ್ಲಿ ಅಂತ ಅವರು ಮ್ಯಾಕ್ಡೊನಾಲ್ಡಲ್ಲಿ ತಿಂಡಿ ತಿನ್ನೋದಿರ್ಬೋದು, ಅಥವಾ ಇನ್ನೆಲ್ಲೋ ಒಂದು ಕಡೆ ಪಾರ್ಟಿ ಮಾಡೋದಿರ್ಬೋದು, ಇದನ್ನೆಲ್ಲ ಮಕ್ಕಳಿಗೆ ಒಂದು ಕಲಿಸ್ತಾ ಹೋಗ್ತಾರೆ. ಆ ಫನ್ ಎಲಿಮೆಂಟ್ನ ಮಾರ್ಕೆಟಿಂಗ್ ಬಿಡುಗಡೆ ಮಾಡುತ್ತೆ.